ಹೆಲೋ ಗೆಳೆಯರೇ, ತಮಗೆಲ್ಲರಿಗೂ ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಜನವರಿ 23, 2022ರ ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಗಿವ್ ಮಿ ಬ್ಲಡ್ ಆ್ಯಂಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಎನ್ನುವಂಥದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನೀಡಿದಂತಹ ಹೇಳಿಕೆಯಾಗಿದೆ. ಇದು ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಪ್ರೇರೇಪಿಸುವುದಕ್ಕಾಗಿ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತೀಯರನ್ನು ಪ್ರೇರೇಪಿಸುವುದಕ್ಕಾಗಿ ನೀಡಿದಂತಹ ಸ್ಟೇಟ್ಮೆಂಟ್ ಆಗಿದೆ. 1897 ಜನವರಿ 23ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನನವಾಗುತ್ತದೆ. ಇವರ ಜಯಂತಿಯನ್ನು ಪರಾಕ್ರಮ್ ದಿವಸ್ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಹಾಗಾಗಿ ಪ್ರತಿ ವರ್ಷ ಜನವರಿ 23ರಂದು ನಾವು ಪರಾಕ್ರಮ್ ದಿವಸ್ ಅಂತೇಳಿ ಆಚರಣೆಯನ್ನು ಮಾಡಲಾಗುತ್ತದೆ. ಈ ದಿನದ ಪ್ರಿಲಿಮ್ಸ್ ಕ್ವಶನನ್ನು ನೋಡ್ಕೊಳ್ಳೋದಾದರೆ, ಹೂ ವಾಸ್ ಡಿಫೀಟೆಡ್ ಬೈ ಸುಭಾಷ್ ಚಂದ್ರ ಬೋಸ್ ಡ್ಯೂರಿಂಗ್ ಇಸ್ ರೀ-ಎಲೆಕ್ಷನ್ ಆಸ್ ಪ್ರೆಸಿಡೆಂಟ್ ಆಫ್ INC ಅಟ್ ದ ತ್ರಿಪುರಿ ಸೆಷನ್ ಇನ್ 1939. ಆಪ್ಷನ್ ಈ ರೀತಿಯಾಗಿದೆ: JB ಕೃಪಲಾನಿ, ಪಟ್ಟಾಭಿ ಸೀತಾರಾಮಯ್ಯ, ರಾಜೇಂದ್ರ ಪ್ರಸಾದ್ ಮತ್ತು ಅಬುಲ್ ಕಲಾಂ ಆಜಾದ್. ಇದರಲ್ಲಿ ಸರಿಯಾದ ಉತ್ತರ ಪಟ್ಟಾಭಿ ಸೀತಾರಾಮಯ್ಯ. ಈ ದಿನದ ಮೊದಲನೇ ಆರ್ಟಿಕಲ್ ಪ್ರೈಮ್ ಮಿನಿಸ್ಟರ್ ಇಂಟ್ರಾಕ್ಟ್ಸ್ ವಿತ್ ಯಾದಗಿರಿ DC ಆನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಇನಿಷಿಯೇಟಿವ್ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಗವರ್ನೆನ್ಸ್ ಆ್ಯಂಡ್ ಗವರ್ನಮೆಂಟ್ ಪಾಲಿಸೀಸ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. ಮೊಟ್ಟ ಮೊದಲನೇದಾಗಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂದರೆ ಏನು ಅನ್ನುವುದನ್ನು ತಿಳಿದುಕೊಳ್ಳೋಣ. ಕೇಂದ್ರ ಸರ್ಕಾರ 2018ರಲ್ಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮನ್ನು ಇನಿಷಿಯೇಟಿವನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಇದನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ನೀತಿ ಆಯೋಗ. ಸೊ ದೇಶದಾದ್ಯಂತ 112 ಡಿಸ್ಟ್ರಿಕ್ಟ್ಸ್ಗಳನ್ನು ತೆಗೆದುಕೊಂಡು 112 ಜಿಲ್ಲೆಗಳನ್ನು ತೆಗೆದುಕೊಂಡು ಅಲ್ಲಿರುವಂತಹ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ದ ಪೀಪಲನ್ನು ಇನ್ಕ್ರೀಸ್ ಮಾಡಬೇಕು. ಅದರ ಜೊತೆಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ಡೆವಲಪ್ಮೆಂಟ್ ಮಾಡಬೇಕು ಎನ್ನುವಂಥದ್ದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ನ ಅಡಿಯಲ್ಲಿರುವಂತಹ ಮುಖ್ಯವಾದಂಥ ಉದ್ದೇಶ. ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಕರ್ನಾಟಕದಿಂದ ಯಾದಗಿರಿ ಎನ್ನುವಂತಹ ಡಿಸ್ಟ್ರಿಕ್ಕು ಕೂಡ ಸೇರಿಕೊಂಡಿರೋದ್ರಿಂದ ಭಾರತದ ಪ್ರಧಾನಮಂತ್ರಿಯವರು ಮತ್ತು ಯಾದಗಿರಿಯ ಡಿಸ್ಟ್ರಿಕ್ಟ್ ಕಮಿಟಿಯವರ ಜೊತೆಗೆ ವರ್ಚುವಲ್ ಆಗಿ ಕಾನ್ಫರೆನ್ಸ್ನ ಮುಖಾಂತರವಾಗಿ ಮಾತುಕತೆಯಾಗಿದೆ. ಜೊತೆಗೆ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಡೆವಲಪ್ಮೆಂಟ್ ವರ್ಕ್ಸ್ ಯಾವ ರೀತಿ ನಡೀತಾ ಇದೆ, ಅದರೊಂದಿಗೆ 112 ಮಹತ್ವಾಕಾಂಕ್ಷೆಯುಳ್ಳ ಆಸ್ಪಿರೇಷನಲ್ ಡಿಸ್ಟ್ರಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಕ್ಗಳು ಯಾವ ರೀತಿ ನಡೀತಿದೆ ಅನ್ನೋದರ ಬಗ್ಗೆ ಮಾತನಾಡಲಾಗಿದೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಯಾವ ರೀತಿಯಾದಂಥ ಗುರಿಯನ್ನು ಇಟ್ಟುಕೊಂಡಿದೆ ಅಂತ ನೋಡೋದಾದರೆ, ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್, ಎಜುಕೇಷನ್, ಅಗ್ರಿಕಲ್ಚರ್, ವಾಟರ್ ರಿಸೋರ್ಸಸ್ ಮತ್ತು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ಗಳಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ನ ಅಡಿಯಲ್ಲಿರುವಂತಹ ಮುಖ್ಯವಾದಂತಹ ಉದ್ದೇಶ. ಇದರೊಂದಿಗೆ ಕರ್ನಾಟಕ ಸರ್ಕಾರ ಮಾತೃಪೂರ್ಣ ಎನ್ನುವಂತಹ ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಈ ಒಂದು ಯೋಜನೆ ಮುಖಾಂತರವಾಗಿ ಲ್ಯಾಕ್ಟೇಟಿಂಗ್ಸ್ ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ಗಳಿಗೆ ನ್ಯೂಟ್ರಿಷಿಯಸ್ ಫುಡ್ಡನ್ನು ಕೊಡಬೇಕು ಅನ್ನುವಂಥ ಒಂದು ವಿಷಯ. ಏನಕ್ಕೆ ನ್ಯೂಟ್ರಿಷಿಯಸ್ ಫುಡ್ಡನ್ನು ಕೊಡಬೇಕು? ಅವರು ಮಕ್ಕಳು ಜನ್ಮ ನೀಡುವಂಥ ಸಂದರ್ಭದಲ್ಲಿ ಅಗತ್ಯವಾಗಿರುವಂತಹ ತೂಕಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದೆ, ಇದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶ. ಅದರೊಂದಿಗೆ ಮಾಲ್ನರಿಶ್ಡ್ ಚಿಲ್ಡ್ರನ್ಸ್ ಅಂದರೆ ಅಪೋಷಣೆಯನ್ನು ಹೊಂದಿರುವಂತಹ ಮಕ್ಕಳ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಮೊಟ್ಟೆ ಮತ್ತು ಹಾಲನ್ನು ಕೂಡ ಕೊಡಲಾಗ್ತಿದೆ ಅನ್ನುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಾಗಿದೆ. ಅದರೊಂದಿಗೆ ಯಾದಗಿರಿ ಡಿಸ್ಟ್ರಿಕ್ಕಲ್ಲಿರುವಂತಹ 122 ಹೈಸ್ಕೂಲ್ಸ್ಗಳಲ್ಲಿ ವಿಜುವಲ್ಗಳನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಿದೆ. ಇದರೊಂದಿಗೆ ಪ್ರೀ ಲೋಡೆಡ್ ಆಡಿಯೋ ಮತ್ತು ವಿಜುವಲ್ ಸಿಲೆಬಸ್ ಕಂಟೆಂಟ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಿದೆ. ಇದರಿಂದ ಲರ್ನಿಂಗು ಮತ್ತು ಲರ್ನಿಂಗ್ ಔಟ್ಕಮ್ಸ್ಗಳು ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದರೊಂದಿಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಚೆನ್ನಾಗಿದೆ, ಇದು ಅತ್ಯುತ್ತಮವಾಗಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಕೋಆರ್ಡಿನೇಷನ್ ಇಲ್ಲದೆ ಪಬ್ಲಿಕ್ಸ್ಗಳಿಗೆ ನಾವು ಸರ್ವಿಸ್ಗಳನ್ನು ಡೆಲಿವರಿ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದೆ. ಸೊ ಫೈನಲ್ ಆಗಿ ಯಾದಗಿರಿ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ವರ್ಕ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ನೀತಿ ಆಯೋಗ ನೀಡುವಂತಹ ನಿರ್ದೇಶನಗಳನ್ನು ಸರಿಯಾದ ಪ್ರಮಾಣದಲ್ಲಿ ಪಾಲನೆ ಮಾಡ್ತಿದೆ ಅನ್ನುವಂಥ ವಿಷಯವನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ಆಲ್ ಪಾರ್ಟಿ ಮೀಟಿಂಗ್ ಆನ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇನ್ ಫೆಬ್ರವರಿ CM ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ಸ್ಟೇಟ್ ರಿಲೇಷನ್ಶಿಪ್ ಅಥವಾ ಕೋಆಪರೇಟಿವ್ ಫೆಡರಲಿಸಮ್ ಎನ್ನುವಂತಹ ಒಂದು ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಕಂಪ್ಲೀಟ್ ಈ ಒಂದು ಆರ್ಟಿಕಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಭಾರತ ಸಂವಿಧಾನದ ಆರ್ಟಿಕಲ್ 262 262ನೇ ವಿಧಿಯ ಅಡಿಯಲ್ಲಿ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂತೆ ನಾವು ಅಡ್ಜುಡಿಕೇಷನ್ ಮುಖಾಂತರವಾಗಿ ಅಂದರೆ ಅಂತಾರಾಜ್ಯ ನದಿ ನೀರಿಗೆ ಸಂಬಂಧಪಟ್ಟಂತೆ ಯಾವುದೇ ವಿವಾದಗಳಿದ್ದರೆ, ಬಿಕ್ಕಟ್ಟುಗಳಿದ್ದರೆ ಅದನ್ನು ತೀರ್ಪಿನ ಮುಖಾಂತರವಾಗಿ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು 262ನೇ ಆರ್ಟಿಕಲ್ ಹೇಳ್ತಾ ಇದೆ. ಇಲ್ಲಿ ಕರ್ನಾಟಕ ರಾಜ್ಯ ಮುಂದಿನ ದಿನಗಳಲ್ಲಿ ಅಂದರೆ ರಿವರ್ ವಾಟರ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಕೋರ್ಸ್ ಆಫ್ ಆ್ಯಕ್ಷನ್ ಇರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ನಡೀತಾ ಇದೆ. ಇಲ್ಲಿ ತಮಿಳುನಾಡು ಗವರ್ನಮೆಂಟ್ ನಮ್ಮ
ಮೇಕೆದಾಟು ಪ್ರಾಜೆಕ್ಟ್ ರಿಸರ್ವಾಯರ್ ಪ್ರಾಜೆಕ್ಟಿಗೆ ಅಪೋಸಿಷನನ್ನು ಕೊಡ್ತಿದೆ. ಕಾವೇರಿ ರಿವರ್ ಬೇಸಿನ್ಗೆ ಸಂಬಂಧಪಟ್ಟಂತೆ ಎಕ್ಸೆಸ್ ಆಫ್ ವಾಟರ್ನ ಪಡಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮೂವನ್ನು ಕೊಡ್ತಾ ಇದೆ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕ ರಾಜ್ಯದಿಂದ ರೆಪ್ರೆಸೆಂಟ್ ಆಗ್ತಕ್ಕಂಥ ಲೀಗಲ್ ಟೀಮ್ನ ಜೊತೆಗೆ ಮೀಟಿಂಗನ್ನು ಮಾಡಲಿದೆ. ಅದರೊಂದಿಗೆ ಮಹದಾಯಿ, ಕಾವೇರಿ, ಕೃಷ್ಣ ರಿವರ್ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಅಥವಾ ಈ ಟ್ರಿಬ್ಯುನಲ್ ಆರ್ಡರ್ಸ್ಗಳನ್ನು ಬೇಗ ಪೆಂಡಿಂಗ್ ಮಾಡದೆ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಬೇಗ ಕ್ಲಿಯರೆನ್ಸನ್ನು ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ನಂತರದಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ನ ಮುಖಾಂತರ ಸರ್ವಪಕ್ಷ ಪ್ರತಿನಿಧಿಗಳ ಒಕ್ಕೂಟದ ಮುಖಾಂತರವಾಗಿ ಕ್ಲಿಯರೆನ್ಸ್ಗಳು ಅಂದರೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಮತ್ತು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಪೆಂಡಿಂಗ್ ಕ್ಲಿಯರೆನ್ಸ್ಗಳನ್ನು ಬೇಗ ಪಡ್ಕೊಳ್ಬೇಕು ಅನ್ನೋ ಒಂದು ವಿಷಯವನ್ನು ಪ್ರಸ್ತಾಪಿಸಲಾಗಿದೆ. ನಂತರದಲ್ಲಿ ಮೇಕೆದಾಟು ಪ್ರಾಜೆಕ್ಟ್ ಏನು ಎನ್ವಿರಾನ್ಮೆಂಟು ಮತ್ತು ಇತರೆ ಕ್ಲಿಯರೆನ್ಸ್ಗಳನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಬೆಂಗಳೂರು ಒಳಗಡೆ ಮತ್ತು ಬೆಂಗಳೂರಿಂದ ಹೊರಗಡೆ ಇರುವಂತಹ 200 ಕೋಟಿ ಜನರಿಗೆ ಕುಡಿಯುವ ನೀರನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಒಂದು ಪ್ರಾಜೆಕ್ಟ್ ಈ ಒಂದು ಮೇಕೆದಾಟು ಪ್ರಾಜೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಬೇಗ ಕ್ಲಿಯರೆನ್ಸನ್ನು ಪಡ್ಕೊಳ್ಳಿ ಅನ್ನುವಂಥ ವಿಷಯವನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಕಾಮೆಂಟ್ ಸೆಕ್ಷನಲ್ಲಿ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ಆರ್ಟಿಕಲ್ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಪೋರ್ಟಲ್ ಟು ಬಿ ರೆಡಿ ಬೈ ಎಂಡ್ ಆಫ್ ಮಾರ್ಚ್ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೂಲಭೂತ ಸೌಕರ್ಯ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಏನು ಕಳೆದ ವರ್ಷ ಗತಿಶಕ್ತಿ ಎನ್ನುವಂತಹ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಈ ಒಂದು ಸ್ಕೀಮ್ ಇಂಟಿಗ್ರೇಟೆಡ್ ಪ್ಲ್ಯಾನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಮುಖಾಂತರವಾಗಿ ಮಲ್ಟಿ ಮಾಡೆಲ್ ಕನೆಕ್ಟಿವಿಟಿಯನ್ನು ಫ್ರೇಮ್ ಮಾಡೋದಕ್ಕೆ ಗುರಿಯನ್ನು ಇಟ್ಟುಕೊಂಡು ಈ ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಕೇಂದ್ರ ಸರ್ಕಾರ ಗತಿಶಕ್ತಿ ಪ್ರೋಗ್ರಾಮ್ನ ಅಡಿಯಲ್ಲಿ ಪೋರ್ಟಲನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೇವೆ. ಇದು ಮಾರ್ಚ್ 31, 2022 ರೆಡಿಯಾಗಲಿದೆ. ಇದರೊಂದಿಗೆ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಅಥವಾ ಗತಿಶಕ್ತಿ ಯೋಜನೆ ಎಂದೇ ಪ್ರಸಿದ್ಧಿಯಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟನ್ನು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನು ಈ ಒಂದು ಪೋರ್ಟಲ್ನ ಅಡಿಯಲ್ಲೇ ಮ್ಯಾಪಿಂಗ್ ಮಾಡಲಾಗಿದೆ. ಅದರ ಜೊತೆಗೆ 75% ಡೇಟಾವನ್ನು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ನೀಡಲಾಗಿದೆ. ಈಗ ಸ್ಟೇಟ್ ಗೌರ್ಮೆಂಟ್ ಮಾತ್ರನೇ ಉಳಿದಿದೆ ಅನ್ನುವಂಥ ವಿಷಯವನ್ನು ಹೇಳಲಾಗ್ತಿದೆ. ಅದರೊಂದಿಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹ ಸಂಬಂಧವನ್ನು ಕ್ರಿಯೇಟ್ ಮಾಡುವಂಥದ್ದು. ಅಕ್ಟೋಬರ್ 13, 2021 ಗತಿಶಕ್ತಿ ಪ್ಲಾನನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದರ ಮುಖಾಂತರವಾಗಿ ಸೆಂಟ್ರಲೈಸ್ಡ್ ಪೋರ್ಟಲ್ಸನ್ನು ಸ್ಟಾರ್ಟ್ ಮಾಡಲಾಗಿದ್ದಾವೆ. ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 17 ವಿವಿಧ ರೀತಿಯಾದಂತಹ ಮಿನಿಸ್ಟ್ರೀಸ್ಗಳನ್ನು ಇನ್ಸ್ಟಿಟ್ಯೂಷನಲ್ ಮಾಡೋದ್ರ ಮುಖಾಂತರ ಪ್ಲಾನಿಂಗು, ಡಿಸೈನಿಂಗು ಮತ್ತು ಎಕ್ಸಿಕ್ಯೂಷನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಲಾಗಿದೆ. ಇದರೊಂದಿಗೆ ಕೇಂದ್ರ ಮತ್ತು ರಾಜ್ಯಗಳು ಒಕ್ಕೂಡಿ ಗತಿಶಕ್ತಿ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತದೆ. ಇದರೊಂದಿಗೆ 1,00,000 ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಈ ಪ್ಲಾನಿಂಗ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಲಾಗುತ್ತದೆ. ಇದರೊಂದಿಗೆ ಇದರ ಮುಖ್ಯ ಗುರಿ ಏನು ಅಂದರೆ ಲಾಜಿಸ್ಟಿಕಲ್ ಕಾಸ್ಟ್ ಅಂದರೆ ವ್ಯವಸ್ಥಾಪನಾ ವೆಚ್ಚವನ್ನು ಕಡಿಮೆ ಮಾಡುವುದು, ಅದರ ಜೊತೆಗೆ ಪೂರೈಕೆಯ ಸರಪಳಿಯನ್ನು ಸಪ್ಲೈ ಚೈನನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ಇದರೊಂದಿಗೆ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಅಥವಾ ಗತಿಶಕ್ತಿ ಪ್ಲಾನ್ನ ಮುಖಾಂತರವಾಗಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನ್ನ ಮಾಡುವುದಕ್ಕೆ ಮೂಲಕ ಒಂದು ಪ್ರಮುಖವಾದ ಒಂದು ಗೈಡ್ಲೈನ್ಸನ್ನು ಕೊಡುತ್ತೆ, ಒಂದು ಮ್ಯಾಪಿಂಗನ್ನು ಕೊಡುತ್ತೆ. ಯಾವ ಯಾವ ಪ್ರದೇಶದಲ್ಲಿ ಫಾರೆಸ್ಟ್ ಇದೆ, ವಾಟರ್ ಬಾಡೀಸ್ ಇದೆ, ಮೈನ್ಸ್ ಇದೆ, ರಿಲಿಜಿಯಸ್ ಮತ್ತು ಆರ್ಕಿಯಾಲಜಿಕಲ್ ಸೈಟ್ಸ್ಗಳಿದ್ದಾವೆ. ಇದರ ಮುಖಾಂತರ ಪ್ಲಾನಿಂಗ್ ಅಲೈನ್ಮೆಂಟ್ಗಳನ್ನು ಮಾಡುವುದರಿಂದ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಷಯವನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇದು ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಗತಿಶಕ್ತಿ ಪ್ಲಾನ್ ಎನ್ನುವಂಥದ್ದು ಕಂಪ್ಲೀಟ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಗೆ ಸಂಬಂಧಪಟ್ಟಿರುತ್ತೆ. ಇದು 2019 ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂತೇಳಿ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇದು ಕೂಡ ಈ ಗತಿಶಕ್ತಿ ಯೋಜನೆಯ ಅಂಡರಲ್ಲೇ ಬರುತ್ತದೆ ಅನ್ನುವಂಥ ವಿಷಯವನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ನೆನಪಲ್ಲಿಟ್ಕೊಬೇಕು. ಮುಂದಿನ ಆರ್ಟಿಕಲ್ ಬಿಡೆನ್ ಕಿಶಿದಾ ವೋವ್ ಟು ಪುಷ್ ಬ್ಯಾಕ್ ಆನ್ ಚೀನಾ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಇತ್ತೀಚೆಗೆ USA ಪ್ರೆಸಿಡೆಂಟ್ ಜೋ ಬಿಡನ್ ಮತ್ತು ಜಪಾನ್ ಪ್ರೈಮ್ ಮಿನಿಸ್ಟರ್ ಫುಮಿಯೋ ಕಿಶಿದಾ ಇವರ ನಡುವೆ ಒಂದು ಮೀಟಿಂಗ್ ನಡೆದಿದೆ. ಈ ಒಂದು ಮೀಟಿಂಗ್ನಲ್ಲಿ USA ಮತ್ತು ಜಪಾನ್ನ ನಡುವೆ ಇರುವಂತಹ ಸಂಬಂಧವನ್ನು ಗಟ್ಟಿಗೊಳಿಸಲಾಗಿದೆ. ಮತ್ತು ಅದರ ಜೊತೆಗೆ ನಾರ್ತ್ ಕೊರಿಯಾ ಏನು ಮಿಸೈಲ್ ಟೆಸ್ಟ್ಗಳನ್ನು ಮಾಡ್ತಾ ಇದೆಯಲ್ಲ ಇದನ್ನು ಕಂಡೆಮ್ ಮಾಡಿದೆ. ಅದರೊಂದಿಗೆ ಚೀನಾ ಏನು ಅದರ ಒಂದು ನೀತಿಯ ವಿರುದ್ಧವಾಗಿ ಸ್ವಲ್ಪ ಪುಷ್ ಬ್ಯಾಕನ್ನು ಕೂಡ ಪ್ರಸ್ತಾಪವನ್ನು ಮಾಡಲಾಗಿದೆ.
ನಂತರದಲ್ಲಿ ಜೋ ಬಿಡೆನ್ ಅವರು ಈ ವರ್ಷ ನಡೆಯುವಂತಹ ಕ್ವಾಡ್ನ ಮೀಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿ ಜಪಾನ್ಗೆ ತೆರಳಲಿದ್ದಾರೆ. ಅದರೊಂದಿಗೆ ಈ ಕ್ವಾಡ್ನ ಮೆಂಬರ್ ಕಂಟ್ರೀಸ್ಗಳನ್ನು ನೋಡೋದಾದರೆ ಜಪಾನ್, ಇಂಡಿಯಾ, ಆಸ್ಟ್ರೇಲಿಯಾ ಮತ್ತು USA ಎನ್ನುವುದನ್ನು ನಾವು ಗಮನದಲ್ಲಿಟ್ಕೊಬೇಕು. ಇದರೊಂದಿಗೆ USA ಮತ್ತು ಜಪಾನ್ನ ಅಲಿಯನ್ಸನ್ನು ಸ್ಟ್ರಾಂಗರ್ ಮಾಡೋದಕ್ಕೆ, ಜೊತೆಗೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪೀಸ್ ಮತ್ತು ಸೆಕ್ಯೂರಿಟಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಸ್ಟ್ರಾಂಗರ್ ಅಲಿಯನ್ಸನ್ನು ಮಾಡಲಾಗಿದೆ. ಅವರಿಬ್ಬರ ನಡುವೆ ಅಂದರೆ USA ಮತ್ತು ಜಪಾನ್ ನಡುವೆ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಮಾಡಲಾಗಿದೆ ಅಂತಲೂ ಕೂಡ ಪ್ರಸ್ತಾಪ ಮಾಡಲಾಗಿದ್ದಾರೆ. ಇದರೊಂದಿಗೆ ಏಷ್ಯಾ ಪೆಸಿಫಿಕ್ ರೀಜನಲ್ಲಿ ಇಂಡೋ ಪೆಸಿಫಿಕ್ನ ಬದಲಾಗಿ ಏಷ್ಯಾ ಪೆಸಿಫಿಕ್ ರೀಜನ್ನ ಬದಲಾಗಿ ಇಂಡೋ ಪೆಸಿಫಿಕ್ ಎನ್ನುವಂತಹ ಹೆಸರನ್ನು ಕೂಡ ಬಳಸಲಾಗಿದೆ. ಸೊ ಅಂತಿಮವಾಗಿ ಎರಡು ದೇಶದ ನಾಯಕರು ಚೀನಾದ ಸ್ಟೇಟಸ್ಕೋ ಅಂದರೆ ಈಸ್ಟ್ ಚೀನಾ ಸಿ ಮತ್ತು ಸೌತ್ ಚೀನಾ ಸಿಯಲ್ಲಿ ಚೀನಾ ದೇಶದ ಸ್ಟೇಟಸ್ಕೋವನ್ನು ಚೇಂಜ್ ಮಾಡೋದಕ್ಕೆ ಈ ಎರಡು ರಾಷ್ಟ್ರಗಳು ಅಟೆಂಪ್ಟನ್ನು ಮಾಡ್ತಿದ್ದಾರೆ. ಸೊ ಕೊನೆಯದಾಗಿ ತೈವಾನ್ ಸ್ಟ್ರೈಟ್ನಲ್ಲಿ ಇಂಪಾರ್ಟೆನ್ಸ್ ಅಂದರೆ ಸ್ಟೆಬಿಲಿಟಿ ಮತ್ತು ಪೀಸ್ನ ಇಂಪಾರ್ಟೆನ್ಸನ್ನು ಕೂಡ ಇದರ ಬಗ್ಗೆಯೂ ಕೂಡ ಮಾತನಾಡಲಾಗಿದೆ. ಈ ಒಂದು ಆರ್ಟಿಕಲ್ ಮೇಯ್ನಾಗಿ ಹೇಳೋದು ಏನಂದರೆ USA ಮತ್ತು ಜಪಾನ್ನ ನಡುವೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು ಮತ್ತು ನಾರ್ತ್ ಕೊರಿಯಾನಲ್ಲಿ ನಡೆಯುವಂತಹ ಮಿಸೈಲ್ ಟೆಸ್ಟನ್ನು ಕಂಡೆಮ್ ಮಾಡೋದು, ಜೊತೆಗೆ ಚೀನಾದ ಅಗ್ರೆಸಿವ್ ಪಾಲಿಸಿಗೆ ಪುಷ್ಬ್ಯಾಕನ್ನು ನೀಡುವಂತಹ ಒಂದು ಮಾತನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ಇಂಡಿಯಾಸ್ ರಿಲಯನ್ಸ್ ಆನ್ ಚೈನೀಸ್ ಗೂಡ್ಸ್ ಸರ್ಜ್ಡ್ ಇನ್ 2021 ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ನೈಬರಿಂಗ್ ಕಂಟ್ರೀಸ್ ರಿಲೇಷನ್ಶಿಪ್ ಅಥವಾ ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ನೈಬರಿಂಗ್ ಕಂಟ್ರೀಸ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಈ ಒಂದು ಆರ್ಟಿಕಲ್ ಮಾತನಾಡ್ತಾ ಇರೋದು ಭಾರತ ಚೀನಾದ ಗೂಡ್ಸ್ಗಳ ಮೇಲೆ ಅವಲಂಬಿತವಾಗಿದೆ ಎನ್ನುವಂಥದ್ದು. ಅದು 2020 ಮತ್ತು 2021 ಆರ್ಥಿಕ ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಎನ್ನುವಂತಹ ವಿಷಯವನ್ನು ಹೇಳ್ತಾ ಇದೆ. ಸೊ ನೋಡಿ, ರೆಕಾರ್ಡ್ 97.5 ಬಿಲಿಯನ್ ಕ್ರೋರ್ಸ್ $ಗೆ ಸಂಬಂಧಪಟ್ಟಂತೆ ಇಷ್ಟು ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗಿದೆ. 97.5 ಬಿಲಿಯನ್ $. ಅಂತಕ್ಕಂಥದ್ದು. ಈ ಒಂದು ಡಯಾಗ್ರಾಮ್ನ ಮುಖಾಂತರವಾಗಿ ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ನ ಕ್ಲಿಯರ್ ಪಿಕ್ಚರನ್ನು ನೋಡ್ಕೊಳ್ಬೋದು. ಪರ್ಟಿಕ್ಯುಲರ್ ಆಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಕೆಮಿಕಲ್ಸ್ಗಳಿಗೆ ಸಂಬಂಧಪಟ್ಟಂತೆ 2021ರಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಡಿಪೆಂಡೆನ್ಸಿಯನ್ನು ಜಾಸ್ತಿ ಮಾಡಲಾಗಿದೆ. ಈ ಮೂಲಕ ಭಾರತ ಮತ್ತು ಚೀನಾಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಭಾರತ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಚೀನಾ ಇಂಪೋರ್ಟ್ ಮಾಡ್ತಕ್ಕಂಥದ್ದನ್ನು ವಿಷಯವನ್ನು ನಾವು ತುಲನಾತ್ಮಕವಾಗಿ ನೋಡಿದಾಗ ಭಾರತದ ಎಕ್ಸ್ಪೋರ್ಟ್ ಏನಾಗ್ತಾ ಹೋಗ್ತಿದೆ, ಕಡಿಮೆ ಆಗಿದೆ. ಅದರ ಜೊತೆಗೆ ಚೀನಾದಿಂದ ಇಂಪೋರ್ಟ್ ಮಾಡ್ತಕ್ಕಂಥದ್ದು ಏನಾಗ್ತಾ ಹೋಗ್ತಿದೆ, ಜಾಸ್ತಿ ಆಗ್ತಾ ಹೋಗ್ತಿದೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ವ್ಯಾಪಾರ ಕೊರತೆ ಅಂತ ಕರಿತೀವಿ, ಅಂದರೆ ಟ್ರೇಡ್ ಡಿಫಿಸಿಟ್ ಅಂತ ಕರಿತೀವಿ. ಭಾರತ ಚೀನಾದ ಪ್ರಾಡಕ್ಟ್ಸ್ಗಳ ಮೇಲೆ ಅವಲಂಬನೆ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ನೋಡಿ, ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ 3/2 ಅಂದರೆ ಹೋದ ವರ್ಷಕ್ಕೆ, ಅಂದರೆ ಪ್ರೀವಿಯಸ್ ಇಯರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ 2/3 ಪ್ರಮಾಣದಷ್ಟು ಚೀನಾದ ಪ್ರಾಡಕ್ಟ್ಸ್ಗಳ ಮೇಲೆ ನಾವು ಅವಲಂಬನೆ ಆಗಿದ್ದೇವೆ ಎನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪಪಡಿಸಲಾಗಿದೆ. ಜೊತೆಗೆ $97.5 ಬಿಲಿಯನ್ ಇನ್ಕ್ರೀಸ್ ಆಗಿದೆ. ಎರಡೂ ರಾಷ್ಟ್ರಗಳ ನಡುವೆ ಸೇರಿದ್ರೆ 125 ಬಿಲಿಯನ್ ರೆಕಾರ್ಡ್ ಆಗಿರ್ತಕ್ಕಂಥ ಟ್ರೇಡ್ ನಡೆದಿದೆ. ಫಸ್ಟ್ ಟೈಮು 100 ಬಿಲಿಯನ್ ಮಾರ್ಕ್ಗಿಂತ ಜಾಸ್ತಿ ಟ್ರೇಡ್ ಎರಡು ದೇಶಗಳ ನಡುವೆ ಆಗಿದೆ ಅಂತೇಳಿ ಚೀನಾದ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಕಸ್ಟಮ್ಸ್ ಏನು ಮಾಡಿದೆ, ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಭಾರತ ಮತ್ತು ಚೀನಾದ ನಡುವೆ ಆದಂತಹ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಂಟರ್ಮೀಡಿಯೇಟ್ ಗೂಡ್ಸ್ಗಳು ಮತ್ತು ಫಿನಿಶ್ಡ್ ಗೂಡ್ಸ್ ಎರಡೂ ಕೂಡ ಟ್ರೇಡ್ ಆಗಿದೆ. ಎಸ್ಪೆಷಲ್ ಆಗಿ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್, ಕೆಮಿಕಲ್ಸ್ ಮತ್ತು ಆಟೋ ಕಾಂಪೊನೆಂಟ್ಸ್ಗಳ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟು ಕೂಡ ಆಗಿದೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪಿಸಲಾಗಿದೆ. ಇದರೊಂದಿಗೆ ಅಂತಿಮವಾಗಿ ಇಲ್ಲಿ ಇಂಪೋರ್ಟ್ಸ್ಗಳು ಆಗಬೇಕು. ಯಾವುದರ ಒಂದು ಇಂಪೋರ್ಟ್ಸ್ಗಳು, ಫಾರ್ ಎಕ್ಸಾಂಪಲ್ ಟಾಯ್ಸು, ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ಸು ಇವುಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಬೋದು. ಆದರೆ ಇದು ಆರ್ಥಿಕವಾಗಿ ಸಮಂಜಸವಲ್ಲ. ಯಾಕಂದರೆ ಈ ಒಂದು ಪ್ರಾಡಕ್ಟ್ಸ್ಗಳನ್ನು, ಯಾವುಗಳನ್ನು ಎಲೆಕ್ಟ್ರಾನಿಕ್ಸು, ಫರ್ನಿಚರ್ಸು, ಟಾಯ್ಸ್ಗಳನ್ನು ನಾವು ಭಾರತದಲ್ಲೂ ಕೂಡ ತಯಾರು ಮಾಡ್ಬೋದು. ಇವುಗಳನ್ನು ನಾವು ಇಂಪೋರ್ಟ್ ಮಾಡಿಕೊಂಡ್ರೆ ಇದು ನಮ್ಮ ಆರ್ಥಿಕ ದೃಷ್ಟಿಯಿಂದ ಸರಿಯಾಗೋದಿಲ್ಲ. ಆದರೆ ಇಂಟರ್ಮೀಡಿಯೇಟ್ ಗೂಡ್ಸ್ಗಳನ್ನು ನಾವು ಇಂಪೋರ್ಟ್ಸ್ಗಳು ಮಾಡೋದ್ರ ಮುಖಾಂತರ ಭಾರತ ದೇಶ ಗ್ಲೋಬಲ್ ಹಬ್ ಆಗಿ ಪರಿವರ್ತನೆ ಆಗುತ್ತದೆ, ವಿಚ್ ಇಸ್ ದ ಗುಡ್ ರೀಸನ್. ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ದೇಶ ಗ್ಲೋಬಲ್ ಹಬ್ ಆಗಿ ಕ್ರಿಯೇಟ್ ಆಗ್ತಿದೆ. ಅದರೊಂದಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಗ್ಲೋಬಲ್ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ಭಾರತದಿಂದ ಹೆಚ್ಚು ಭಾರತೀಯ ಪ್ರಾಡಕ್ಟ್ಸ್ಗಳು ಉಂಟಾಗ್ತವೆ. ಇದೊಂದು ಗುಡ್ ಸೈನ್ ಅಂತಲೇ ಹೇಳ್ತಾ ಇದೆ. ಇದು ಭಾರತ ಮತ್ತು ಚೀನಾಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವ ಮಾಹಿತಿ. ಸೊ ಇಲ್ಲಿ ಚೀನಾದ ಕೊರತೆಯನ್ನು ಕಾಣಿಸಿದ್ರೂ ಕೂಡ ಇಂಟರ್ಮೀಡಿಯೇಟ್ ಗೂಡ್ಸ್ಗಳ ಒಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ವಿಚ್ ಇಸ್ ದ ಗುಡ್ ರೀಸನ್ ಫಾರ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಎನ್ನುವಂಥ ವಿಷಯವನ್ನು ಕೂಡ ಇಲ್ಲಿ ಪ್ರಸ್ತಾಪನೆ ಮಾಡಲಾಗಿದೆ.
ಮುಂದಿನ ಆರ್ಟಿಕಲ್ ಫಾರ್ಮರ್ಸ್ ಸೂಸೈಡ್ ಸ್ಟಿಲ್ ಹಾಂಟ್ ವಿದರ್ಭ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಫಾರ್ಮರ್ಸ್ ಎಂಪವರ್ಮೆಂಟ್ ಅಥವಾ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಮೋರ್ ಡೆತ್ಸ್ ಇನ್ 2021 ದ್ಯಾನ್ ಪ್ರೀವಿಯಸ್ ಇಯರ್ ಅಂತಕ್ಕಂಥದ್ದು. ಅಂದರೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ 2021ರಲ್ಲಿ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೆದಿದ್ದಾವೆ. ಯಾವ ಒಂದು ಪ್ರದೇಶದಲ್ಲಿ? ವಿದರ್ಭ ಎನ್ನುವಂತಹ ರೀಜನಲ್ಲಿ, ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂತಹ ವಿದರ್ಭ ಎನ್ನುವಂತಹ ರೀಜನಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗ್ತಾ ಹೋಗ್ತಿದೆ ಅಂತೇಳಿ ಒಂದು ಮಾಹಿತಿ ಈ ಒಂದು ಆರ್ಟಿಕಲಿಂದ ನಮಗೆ ಸಿಗ್ತಾ ಇದೆ. ಮಹಾರಾಷ್ಟ್ರ ರೆಕಾರ್ಡೆಡ್ 2489 ಫಾರ್ಮರ್ಸ್ ಸೂಸೈಡ್, ಅಂದರೆ 2489 ಫಾರ್ಮರ್ಸ್ ಸೂಸೈಡ್ಗಳು ಮಹಾರಾಷ್ಟ್ರ ಪ್ರದೇಶದಲ್ಲಿ ಆಗಿದ್ದಾವೆ. 2021ರಲ್ಲಿ 2547 ಫಾರ್ಮರ್ಸ್ ಸೂಸೈಡ್ಗಳು ಆಗಿದ್ವು. 50% ಡೆತ್ ಯಾವ ಒಂದು ರೀಜನಿಂದ ಬಂದಿದೆ? ವಿದರ್ಭ ರೀಜನಿಂದ ಬಂದಿದೆ ಅನ್ನುವಂಥ ವಿಷಯವನ್ನು ಗಮನದಲ್ಲಿಟ್ಕೊಬೇಕು. ಜೊತೆಗೆ RTI ಆ್ಯಕ್ಟ್ನ ಮುಖಾಂತರವಾಗಿ ಬಂದಂಥ ವರದಿಯ ಮುಖಾಂತರ 2547 ಫಾರ್ಮರ್ಸ್ ಸೂಸೈಡ್ಗಳು 2020ರ ಅಡಿಯಲ್ಲಿ ಬಂದಿದ್ದಾವೆ ಅನ್ನುವಂಥ ವಿಷಯವನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರ ತಿಳ್ಕೊಳ್ಬೋದು. ಇದರೊಂದಿಗೆ ಈ RTI ಮುಖಾಂತರವಾಗಿ ಪಡೆದಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ಡೆಡ್ ಫಾರ್ಮರ್ಸ್, ಅಂದರೆ ಸತ್ತು ಹೋಗಿರುವಂತಹ ರೈತರು 1 ಲಕ್ಷ ಕಾಂಪನ್ಸೇಷನ್, ಅಂದರೆ 1 ಲಕ್ಷ ಹಣದ ಪರಿಹಾರವನ್ನು ಪಡಿಬೋದಿತ್ತು. ಯಾವುದರ ಮುಖಾಂತರವಾಗಿ? ಸ್ಟೇಟ್ ಗೌರ್ನಮೆಂಟ್ನ ಮುಖಾಂತರವಾಗಿ ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಜೊತೆಗೆ ರೈತರ ಮೆಂಟಲ್ ಹೆಲ್ತ್ಗಳನ್ನು, ಅಂದರೆ ಮಾನಸಿಕವಾದಂಥ ಆರೋಗ್ಯವನ್ನು ಕ್ಲಿಯರ್ ಮಾಡಿದಲ್ಲಿ ಕೇವಲ ಲೋನ್ ವೇವಿಂಗ್ಗಳನ್ನು ಮಾಡಿದ್ರೆ ಅಥವಾ ಸಾಲ ಮನ್ನಾವನ್ನು ಮಾಡಿದ್ರೆ ಅದು ರಿಯಲ್ ಬೆನಿಫಿಷರೀಸ್ಗಳಿಗೆ, ಅಂದರೆ ನಿಜವಾಗಿರುವಂತಹ ರೈತರ ಮಾನಸಿಕವಾಗಿ ಆರೋಗ್ಯವನ್ನು ಹೊಂದದೇ ಇರುವಂತಹ ಫಾರ್ಮರ್ಸ್ಗಳಿಗೆ ಅಪ್ಲೈ ಆಗೋದಿಲ್ಲ. ಆದುದರಿಂದ ಲೋನ್ ವೇವ್ ಆಗಿರಲಿ ಅಥವಾ ಗೌರ್ಮೆಂಟಿಂದ ಬಂದಿರುವಂತಹ ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿ ಫಾರ್ಮರ್ಸ್ಗಳ ಎಂಪವರ್ಮೆಂಟಿಗೆ ಅಡ್ರೆಸ್ ಮಾಡೋ ರೀತಿಯಾಗಿರಬೇಕು. ಹಾಗಿದ್ದರೆ ಮಾತ್ರ ಫಾರ್ಮರ್ ಸೂಸೈಡ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಷಯವನ್ನು ಇಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ಡಿಸ್ಟ್ರೆಸ್ಡ್ ಫಾರ್ಮರ್ಸ್ಗಳನ್ನು ಫಿಲ್ಟರ್ ಔಟ್ ಮಾಡಬೇಕು. ಈ ಮುಖಾಂತರವಾಗಿ ಅವರ ಒಂದು ಪ್ರಾಬ್ಲಮ್ಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಚಾನಲೈಸ್ಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಕಂಪ್ಲೀಟ್ಲಿ ಫಾರ್ಮರ್ಸ್ ಸೂಸೈಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಆರ್ಟಿಕಲನ್ನು ನೀವು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಅಥವಾ ಫಾರ್ಮರ್ಸ್ಗೆ ರಿಲೇಟೆಡ್ ಯಾವುದಾದ್ರೂ ಒಂದು ಎಸ್ಸೆ ನಿಮಗೆ ಬಂತು ಅಂದರೆ ಯು ಕ್ಯಾನ್ ರೈಟ್ ಇಟ್ ಡೌನ್. ಮುಂದಿನ ಆರ್ಟಿಕಲ್ ಡೆಡ್ಲಿ ಫೈಟಿಂಗ್ ಬಿಟ್ವೀನ್ IS ಕುರ್ದ್ ಫೋರ್ಸಸ್ ಇನ್ ಸಿರಿಯಾ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಓವರ್ 70 ಲೈವ್ಸ್ ಲಾಸ್ಟ್ ಇನ್ ಲೇಟೆಸ್ಟ್ ವೈಲೆನ್ಸ್ ಅಂತಕ್ಕಂಥದ್ದು. ಏನು ಇಸ್ಲಾಮಿಕ್ ಸ್ಟೇಟ್ ಗ್ರೂಪ್ ಮತ್ತು ಕರ್ದಿಶ್ ಫೋರ್ಸಸ್ ಇನ್ ಸಿರಿಯಾ ನಡುವೆ ಆದಂತಹ ಒಂದು ಫೈಟಿಂಗ್ನ ನಡುವೆ 70ಕ್ಕಿಂತ ಹೆಚ್ಚು ಜನ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ನುವಂಥ ವಿಷಯವನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇದರಲ್ಲಿ ಕರ್ದಿಶ್ ಸೆಕ್ಯೂರಿಟಿ ಫೋರ್ಸಸ್ನ 28 ಮೆಂಬರ್ಸ್ಗಳು, ಅದರ ಜೊತೆಗೆ ಸಿವಿಲಿಯನ್ಸ್ ಮತ್ತು 45 ಮೆಂಬರ್ಸ್ ಆಫ್ IS, ಅಂದರೆ ಇಸ್ಲಾಮಿಕ್ ಸ್ಟೇಟ್ಸ್ ಗ್ರೂಪ್ನ 45 ಮೆಂಬರ್ಸ್ಗಳು, 5 ಸಿವಿಲಿಯನ್ಸ್ಗಳು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ನುವಂಥ ವಿಷಯವನ್ನು ಪ್ರಕಟಪಡಿಸಲಾಗಿದೆ. ಇದರೊಂದಿಗೆ IS ಏನು ಮಾಡಿದೆ? ತನ್ನ ಹೋರಾಟವನ್ನು ಲಾಂಚ್ ಮಾಡಿದೆ. ಯಾವ ಒಂದು ಪ್ರಿಸನ್ನ ಅಡಿಯಲ್ಲಿ? ಗ್ಯಾರಮ್ ಪ್ರಿಸನ್ನ ಅಡಿಯಲ್ಲಿ. ಈ ಗ್ಯಾರಮ್ ಪ್ರಿಸನ್ನಲ್ಲಿ ಇರತಕ್ಕಂತಹ ಜಿಹಾದಿಸ್ಟ್ಗಳ ವಿರುದ್ಧವಾಗಿ ಹೋರಾಟವನ್ನು ಸ್ಟಾರ್ಟ್ ಮಾಡಲಾಗಿದೆ ಈ ಒಂದು ಪ್ರಿಸನ್ನಲ್ಲಿ ಅಂತೇಳಿ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇದಕ್ಕೆ ಸಬ್ಸಿಡರಿಯಾಗಿ ವರ್ಲ್ಡ್ ಲಾರ್ಜೆಸ್ಟ್ ಸ್ಟೇಟ್ಲೆಸ್ಟ್ ಎತ್ನಿಕ್ ಗ್ರೂಪ್ ಯಾವುದು ಅಂತ ಕ್ವಶನನ್ನು ಕೇಳಿದ್ರೆ ನೀವು ಕುರ್ದಿಶ್ ಅಂತೇಳಿ ಹೇಳಬೇಕಾಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸುಮಾರು ಸಲ ಎಕ್ಸಾಮ್ಸ್ಗಳಲ್ಲಿ ಕೇಳಿದರೆ ಕುರ್ದಿಶ್ ಅಂತಕ್ಕಂಥ ಒಂದು ಗ್ರೂಪು ವರ್ಲ್ಡ್ ಲಾರ್ಜೆಸ್ಟ್ ಸ್ಟೇಟ್ಲೆಸ್ಟ್ ಎತ್ನಿಕ್ ಗ್ರೂಪ್ ಅಂತಕ್ಕಂಥದ್ದು. ಇದು ಸುನ್ನಿ ಮುಸ್ಲಿಂ ಪಂಗಡದವರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಲಾರ್ಜೆಸ್ಟ್ ಪಾರ್ಟ್ ಸುನ್ನಿ ಮುಸ್ಲಿಮ್ನವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವರು ಟರ್ಕಿ, ಇರಾಕ್, ಸಿರಿಯಾ ಮತ್ತು ಇರಾನ್ ಮತ್ತು ಅರ್ಮೇನಿಯಾ ಎನ್ನುವಂತಹ ದೇಶಗಳಲ್ಲೂ ಕೂಡ ಕಂಡು ಬರ್ತಾರೆ ಅನ್ನುವಂಥ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮುಂದಿನ ಆರ್ಟಿಕಲ್ 2 ಸ್ಪೀಸೀಸ್ ಆಫ್ ಫಂಗೈ ಅಸೋಸಿಯೇಟೆಡ್ ವಿತ್ ಬ್ಯಾಸಲ್ ಸ್ಟೆಮ್ ರಾಟ್ ಫೌಂಡ್ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಅದು ಕೂಡ ಕರೆಂಟ್ ಅಫೇರ್ಸ್ ಪಾರ್ಟಲ್ಲಿ ನೋಡ್ಕೊಳ್ಬೋದು. ಅಗೇನ್ ಫ್ಯೂಚರ್ ಸ್ಟಡೀಸ್ ಕ್ಯಾನ್ ಯೂಸ್ ದ ಪಬ್ಲಿಕ್ ಡೇಟಾಬೇಸ್ ಎಂಟ್ರಿ ಫಾರ್ ಅರ್ಲಿ ಡಿಟೆಕ್ಷನ್ ಆಫ್ ದ ಪ್ಯಾಥೋಜನ್ ಅಂದರೆ ಏನು ಹೇಳಿ? ರೋಗಕಾರಕ ಅಂತಕ್ಕಂಥದ್ದು. ಏನು ತೆಂಗಿನ ಮರದ ಕಾಂಡದ ಅಡಿಯಲ್ಲಿ ಪ್ಯಾಥೋಜನ್ಸ್ಗಳನ್ನು ಅರ್ಲಿ ಡಿಟೆಕ್ಷನ್ ಮಾಡ್ಬೋದು. ಅಂದರೆ ಫ್ಯೂಚರಲ್ಲಿ ಪಬ್ಲಿಕ್ ಡಾಟಾಬೇಸ್ ಎಂಟ್ರಿಯ ಮುಖಾಂತರವಾಗಿ ಪ್ಯಾಥೋಜನ್ಸ್ಗಳನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತಕ್ಕಂಥದ್ದು. ಅಂದರೆ ಹೊಸದಾದ ರೀತಿಯಾದ ಫಂಗಸ್ನಲ್ಲಿ ಹೊಸದಾದ ರೀತಿಯಾಗಿರ್ತಕ್ಕಂಥ ರೀಪ್ರೊಡಕ್ಟಿವ್ ಮತ್ತು ಸ್ಟ್ರಕ್ಚರ್ಸ್ಗಳನ್ನು ಯಾವುದು ಈ ಒಂದು ಟ್ರೀನ ಕಾಂಡದ ಮುಖಾಂತರವಾಗಿ ತಿಳಿದುಕೊಳ್ಳಲಿದ್ದಾರೆ. ಸೊ ಸಂಶೋಧಕರು ಏನು ಮಾಡಿದ್ದಾರೆ? ಕೇರಳ ರಾಜ್ಯದ ಸಂಶೋಧಕರು 2 ರೀತಿಯಾದಂತಹ ಸ್ಪೀಸೀಸ್, ಅಂದರೆ ಫಂಗೈನ ಸ್ಪೀಸೀಸನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಅದು ಈ ತೆಂಗಿನ ಮರದ ಒಂದು
ಕಾಂಡಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜೆನಸ್ ಗೆನೋಡರ್ಮಾ ಅಂತಕ್ಕಂತಹ ಒಂದು ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಆ ಫಂಗಸ್ ಪೀಸ್ಗಳಿಗೆ ಹೆಸರನ್ನು ಕೂಡ ಇಡಲಾಗಿದೆ, ಗೆನೋಡರ್ಮಾ ಕೇರಳೆನ್ಸ್ ಅಂತಕ್ಕಂಥದ್ದು. ಜೊತೆಗೆ ಎರಡನೇದು ಸೂಡೋಪ್ಲಾನೆಟಮ್ ಅಂತಕ್ಕಂಥದ್ದು. ಈ ಒಂದು ಎರಡು ಫಂಗಸ್ಗಳನ್ನು ಆಧಾರವಾಗಿಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ಯಾಥೋಜನ್ಸ್ಗಳನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದು ಫ್ಯೂಚರ್ ಸ್ಟಡೀಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಷಯವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇಲ್ಲಿ ನಿಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತಿಳ್ಕೊಬೇಕಾಗಿರುವಂಥ ವಿಷಯ ಏನು ಅಂದರೆ, ಭಾರತದಲ್ಲಿ ಅತಿ ಹೆಚ್ಚು ಕೊಕೊನಟ್ ಅಥವಾ ಈ ತೆಂಗಿನಕಾಯಿಯನ್ನು ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ ಅಂತಕ್ಕಂಥದ್ದು. ಹಾಗಾಗಿಯೇ ಈ ಕೇರಳದಲ್ಲಿ ತೆಂಗಿನ ಮರಕ್ಕೆ ಸಂಬಂಧಪಟ್ಟಂತೆ ರೋಗಕಾರಕಗಳು ಏನಿದಾವಲ್ವ ಅವುಗಳ ಬಗ್ಗೆ ಸ್ಟಡಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ರಿಸರ್ಚ್ಗಳು ಫೈಂಡ್ ಔಟ್ ಮಾಡಿದ್ದಾರೆ. ಹೊಸದಾದ ಈ ಒಂದು ಫಂಗಸ್ನ ಸ್ಪೀಸೀಸ್ಗಳನ್ನು ಕ್ವಶನ್ಸ್ಗಳನ್ನು ನಿಮಗೆ ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಗೆನೋಡರ್ಮಾ ಕೇರಳೀಸ್ ಅಂತಕ್ಕಂಥದ್ದು ಒಂದು, ಎರಡನೇದು ಪ್ಲಾಂಟಮ್ ಅಂತಕ್ಕಂಥದ್ದು. ಇವೆರಡನ್ನು ಗಮನದಲ್ಲಿ ಇಟ್ಕೊಬೇಕು. ಜೊತೆಗೆ ಈ ಕಾಂಡದ ಮೇಲೆ ಬೆಳೆಯುವಂತಹ ರೋಗಕಾರಕವನ್ನು ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಾಗಿ ಕರೀತಾರೆ. ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶದಲ್ಲಿ ಗೆನೋಡರ್ಮಾ ವಿಲ್ಟ್ ಅಂತ ಕರೀತಾರೆ, ಅದೇ ಥರ ಕರ್ನಾಟಕದಲ್ಲಿ ಅಣಬೆ ರೋಗ ಅಂತ ಕರೀತಾರೆ, ಜೊತೆಗೆ ತಮಿಳುನಾಡಲ್ಲಿ ತಾಂಜಾವೂರ್ ವಿಲ್ಟ್ ಅಂತ ಕರೀತಾರೆ. ಸೊ ಈ ಮೂಲಕ ಆ ಒಂದು ಕಾಂಡದ ಪ್ರದೇಶದಲ್ಲಿ ಕೊಳೆಕಾರಕವನ್ನು ಬೆಳೆಯೋದರಿಂದ ಮುಂದಿನ ದಿನಗಳಲ್ಲಿ ಆ ಒಂದು ರೂಟ್ಸ್ನ ಮುಖಾಂತರವಾಗಿ ಬೆಳೆದು ಆ ಸ್ಟೆಮ್ಮಿಗೆ ಅಪ್ಲೈ ಆಗಿಬಿಟ್ಟು ಮುಂದಿನ ದಿನಗಳಲ್ಲಿ ಆ ಮರಕ್ಕೆ ಅಪಾಯವನ್ನು ಉಂಟು ಮಾಡ್ತಕ್ಕಂಥದ್ದು. ಇಲ್ಲಿ ಈ ಫಂಗಸ್ಸು ಮೈಕ್ರೋಸ್ಕೋಪಿಕ್ ಆಗಿ ಕಂಡುಬರುತ್ತದೆ. ಸೊ ಅದರ ಅರ್ಲಿ ಡಿಟೆಕ್ಷನ್ ನಮಗೆ ಗೊತ್ತಾಗೋದಿಲ್ಲ, ಲೇಟರ್ ಅಲ್ಲಿ ಅದರ ಸಿಂಪ್ಟಮ್ಸ್ನ ಮುಖಾಂತರವಾಗಿ ಆ ಮರಕ್ಕೆ ತೊಂದರೆ ಆಗ್ತದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇದರ ಬಗ್ಗೆ ಒಂದು ಇನ್ಫೆಕ್ಷನ್ಸ್, ಈ ಒಂದು ರೋಗದ ಬಗ್ಗೆ ನಾವು ಮುಂಚಿತವಾಗಿ ತಿಳಿದುಕೊಳ್ಳಬಹುದು. ಈ ಮೂಲಕ ಪಬ್ಲಿಕ್ ಡೇಟಾಬೇಸ್ ಯಾವಾಗಲೂ ಕೂಡ ಓಪನ್ ಆಗಿರುತ್ತೆ. ಈ ಮೂಲಕ DNA ಟೆಕ್ನಾಲಜಿ ಆಗಿರ್ಬೋದು, ಆ DNA ಅನಾಲಿಸಿಸ್ಗಳನ್ನು ಈಸಿಯಾಗಿ ಪಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಈ ಒಂದು ಆರ್ಟಿಕಲ್ ನಮಗೆ ಹೇಳ್ತಾ ಇದೆ. ಸೊ ಇಷ್ಟು ಈ ದಿನದ ದಿನಪತ್ರಿಕೆ ವಿಶ್ಲೇಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಈ ಒಂದು ಎಕ್ಸ್ಪ್ಲೇನ್ ಮಾಡಿರುವಂತಹ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಅಂಡ್ ಆಲ್.